ಯಾರು ನಿಮಗೆ ಗೆಲ್ಲಬೇಕು ಮತ್ತು ಯಾರು ಗೆಲ್ತಾರೆ? ಟಾಪ್ 5 ಫೈನಲಿಸ್ಟ್ಗಳಂತಂದರೆ ಯಾರು ಬರ್ಬೋದು? ಟಾಪ್ 5 ಫೈನಲಿಸ್ಟ್ ಅಂದರೆ ಒಂದು ಕಾಕ್ರೋಚ್ ಸುದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ, ಚಂದ್ರಪ್ರಭಾ ಅವರು. ಅದಾದಮೇಲೆ ಲಾಸ್ಟ್ ಒನ್ ಐ ಥಿಂಕ್ ನಮ್ಮ ಮಂಜು ಭಾಷಿಣಿಯವರು. ಈ 5 ಜನರಲ್ಲಿ ಗೆಲ್ಲೋದು ಅಂದರೆ ಐ ಫೀಲ್ ನಮ್ಮ ಕಾಕ್ರೋಚ್ ಬೈ ಏನೋ ಮಾಡ್ತಾರೆ, ಏನೋ ಇಕ್ಬಿಟ್ಟು ಬರ್ತಾರೆ ಅಂತ. ಹಿಂಗಾದ್ರೂ ಗೆಲ್ತಾರೆ ಅವರು. ಅಂದರೆ ಡೈಲಾಗ್ ಹೊಡಿಯೋದಾಗಿರ್ಬೋದು, ಕೂಳೆ ಇಡೋದಾಗಿರ್ಬೋದು, ಅಲ್ಲಿ ಹಿಂಗೆ ಮಾತಾಡೋದು, ಇಲ್ಲಿ ಹಂಗೆ ಮಾತಾಡೋದು, ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಕ್ಯಾಮ್ರಾನಲ್ಲಿ. ಈಗ ಗೊತ್ತಾಗಿದೆ ಅವ್ರಿಗೆ ವೀಕೆಂಡ್ ಎಪಿಸೋಡ್ ಎಲ್ಲ ಆದಮೇಲೆ. ಸೊ ಅದು ಐ ಥಿಂಕ್ ಹಿ ಮೈಟ್ ವಿನ್. ಈಗ ಜಂಟಿಗಳಲ್ಲಿ ತಗೊಳ್ಳೋದಾದ್ರೆ ಗಿಲ್ಲಿ ಜೊತೆ ಇರೋದು ಕಾವ್ಯ ಗೌಡಗೆ ಪ್ಲಸ್, ಅದರ್ವೈಸ್ ಕಾವ್ಯ ಗೌಡ ಇರೋದು ಗಿಲ್ಲಿಗೆ ಪ್ಲಸ್ ಆಗ್ತಿದೆಯಾ ಹೇಗೆ ಅಂತ? ವೆರಿ ನ್ಯಾಚುರಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಗಿಲ್ಲಿ ಜೊತೆ ಇರೋದು ಕಾವ್ಯ ಗೌಡಗೆ ಪ್ಲಸ್ ಆಗ್ತಾ ಇದೆ. ಆಬ್ವಿಯಸ್ಲಿ ಕಾವ್ಯ ಮೋಸ್ಟ್ಲಿ ರೆಸ್ಪಾನ್ಸೇ ಬರ್ತಾ ಇದೆ, ರಿಯಾಕ್ಷನ್ಸ್ ಕಮ್ಮಿ. ಅಂದರೆ ಈ ಒಂದು ವಾರದಲ್ಲಿ ನಾನು ಹೇಳ್ತಾ ಇರೋದು ಏನು ನೋಡಿದ್ದೀನಿ ಅಂತ, ರಿಯಾಕ್ಷನ್ ಅಷ್ಟೇ, ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ. ಅವ್ನು ಹೇಳೋದಕ್ಕೆ ಒಂದು ಲಾಫ್ಟರ್ ಸೌಂಡ್ ಎಫೆಕ್ಟ್ ಥರ ಹ ಹ ಹ ಹ ಅಂತ ಜೋರಾಗಿ ನಗೋದು, ಅದು ಅವನಿಗೂ ವರ್ಕೌಟ್ ಆಗ್ತದೆ. ಇಫ್ ಯು ಹವ್ ನೋಟಿಸ್ಡ್. ಈಗ ನಾನೇನೋ ಒಂದು ಆ್ಯಾವ್ರೇಜ್ ಜೋಕ್ ಹೊಡಿತೀನಿ, ಆ ಜೋಕಿಗೆ ನೀವು ಜೋರಾಗಿ ನಕ್ಬಿಟ್ರೆ ಜನ ಎಲ್ಲ ಓ ಏನು ಗುರು ಜೋಕು ಅಂತ ಇಲ್ಲಿ ಟಿ ವಿಲೆಲ್ಲ ಆಗ್ತಾರಲ್ಲ ಸೌಂಡ್ ಎಫೆಕ್ಟ್ಸು, ಆ ಥರ ಒಂದು ರಿಯಲ್ ಲೈಫ್ ಮನುಷ್ಯನ ಸೌಂಡ್ ಎಫೆಕ್ಟು ಕಾವ್ಯದು ಮೋಸ್ಟ್ಲಿ ಬರ್ತಾ ಇರುತ್ತೆ ಅಂತ. ಸೊ ಅದು ಗಿಲ್ಲಿಗೂ ವರ್ಕೌಟ್ ಆಗ್ತದೆ, ಅವಳಿಗೂ ವರ್ಕೌಟ್ ಆಗ್ತದೆ. ಅವಳು ಮಧ್ಯದಲ್ಲಿ ಏನೋ ಕೂಗೋದು ಇದೆಲ್ಲ ಮಾಡ್ತಾಳೆ, ಅಷ್ಟೇನು ಕಾಣಿಸಲ್ಲ. ಇವನು ಅಷ್ಟರಲ್ಲಿ ಏನೋ ದಬಾಯಿಸ್ಬಿಟ್ಟು ಇವನು ಮಾತಾಡ್ತಾನೆ. ಸೊ ಐ ಥಿಂಕ್ ಆ ಕಾಂಬೋ ವರ್ಕೌಟ್ ಆಗ್ತದೆ ಅವರಿಬ್ಬರಿಗೆ. ಇನ್ನು ಅಭಿ ಮತ್ತು ಅಶ್ವಿನಿ, ಸೊ ಅವ್ರು ನಿಮ್ಮ ಜೊತೆನೇ ಬರಬೇಕಾಗಿತ್ತು ಆಚೆ, ಆದರೆ ನೀವು ಬಂದ್ರಿ, ಅವ್ರು ಉಳ್ಕೊಂಡ್ರು. ಸೊ ಅವ್ರಿಗೆ ಅಲ್ಲಿ ಮನೇಲಿ ಉಳ್ಕೊಳ್ಳೋಂಥ ಎಲ್ಲ ಕ್ಯಾಪಬಿಲಿಟೀಸ್ ಇದೆಯಾ? ಮತ್ತು ಅವ್ರ ಜಂಟಿ ಹೇಗೆ ಅನ್ನಿಸ್ತಿದೆ? ಯಾರು ಯಾರಿಗೆ ಯೂಸ್ ಆಗ್ತಿದ್ದಾರೆ ಅಲ್ಲಿ? ಆಬ್ವಿಯಸ್ಲಿ ಅಭಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಂದರೆ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಫ್ಲರ್ಟ್ ಎಲ್ಲ ಮಾಡ್ತಿದ್ದಾನೆ, ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದಾನೆ, ಮಾಡೋ ಕೆಲಸ ಚೆನ್ನಾಗಿ ಮಾಡ್ತಾನೆ. ಅಶ್ವಿನಿ ಎಲ್ಲ ಒಂದು ಕಡೆ ಅವ್ನ ಶ್ಯಾಡೋನಲ್ಲಿ ಉಳ್ಕೊಂಡಿದ್ದಾಳೆ ಅನಿಸುತ್ತೆ. ಅವಳಿಗೆ ಇನ್ನೂ ಶಿ ಹ್ಯಾಸ್ ಟು ಕಮ್ ಔಟ್ ಮೋರ್ ಆ್ಯಂಡ್ ಲೈಕ್ ಇನ್ನೂ ಜಾಸ್ತಿ ಮಾತಾಡಬೇಕು. ಅಂದರೆ ಅಲ್ಲಿ ಇಲ್ಲಿ ಮಾತಾಡ್ತಾರೆ, ರಿಯಾಕ್ಷನ್ ಎಲ್ಲ ಕೊಡ್ತಾರೆ, ಬಟ್ ಸ್ಟಿಲ್ ಒಬ್ಬ ಆಲ್ಫಾ ಥರ ಕಾಣಿಸ್ಬಿಟ್ರೆ ಪಕ್ಕದಲ್ಲಿರೋರು ಕಾಣಿಸೋದಿಲ್ಲ. ಒಬ್ಬರ ಮೇಲೆ ಫೋಕಸ್ ಇದ್ರೆ ನೀವು ಹೇಳಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೋಗೋರು ಗೊತ್ತಾಗಲ್ಲ ಅಂತ, ಆ ಥರ ಆಗ್ಬಿಡುತ್ತೆ. ಸೊ ಅಶ್ವಿನಿ ಎಲ್ಲ ಒಂದು ಕಡೆ ಅಭಿಯಿಂದ ಮೋಸ್ಟ್ಲಿ ಉಳ್ಕೊಂಡಿರೋದು ಅಂತ, ಇಲ್ಲಾಂದರೆ ಕಷ್ಟ ಆಗ್ಬಿಡ್ತಾಯಿತ್ತು ಅವ್ರಿಗೆ. ಚಂದ್ರಪ್ರಭಾ ಮತ್ತು ಸತೀಶ್ ಅವರು. ಚಂದ್ರಪ್ರಭಾ ಎನಿ ಡೇ. ಸತೀಶ್ ಎನಿವೇ ಆಚೆ ಬರಬೇಕಿತ್ತು. ಸತೀಶ್ ಈ ಡೈಲಾಗ್ ಎಲ್ಲ ಹೊಡೆದ್ಬಿಟ್ಟು ಎನಿವೇ 100 ಕೋಟಿ 15 ಕೋಟಿ ಅಂತೆಲ್ಲ ಹೇಳ್ಬಿಟ್ಟು ಆಚೆ ಬರಬೇಕಿತ್ತು. ಬಟ್ ಅದನ್ನು ಯಾವ ರೀತಿ ಬರೆಸ್ಬೇಕು ಅಂತ ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ರಿಯಾಕ್ಷನ್ ಇದೆಲ್ಲ ಮಾಡಿದ್ರು. ಬಿಕಾಸ್ ಅವರು ಅದೇ ಹೇಳಿದ್ನಲ್ಲ, ಅವ್ರ ಲೈಫ್ ಸ್ಟೈಲೇ ಕಾಂಟೆಂಟು ಸತೀಶ್ ಅವ್ರದ್ದು. ಡೈಲಿ ಪೌಡ್ರ್ ಹಾಕೋದು, ಗಿೌಡ್ರ್ ಹಾಕೋದು, ಅದೆಲ್ಲ ನೋಡಿ ಕಮೆಂಟ್ರಿ ಪಾಸ್ ಮಾಡಿದ್ರು ಆಯಿತು ಅಂತ. ಇವನಿರೋದು ಈ ಥರ, ಇವನು ಇಷ್ಟು ಪೌಡ್ರ್ ಹಾಕ್ತಾನೆ, ನಂಗೆ ಇಷ್ಟು ಕೊಡ್ತಾನೆ, ಅದು ಮಾಡ್ತಾನೆ, ಬಟ್ಟೆದೆಲ್ಲ ಚೆನ್ನಾಗಿರೋ ತಂದೆಯಾನೆ ಅಂತ ಕಮೆಂಟ್ರಿ ಹೊಡೆದ್ರೆ ಆಯಿತು, ವರ್ಕೌಟ್ ಆಯಿತು ಅಂತ. ಸೊ ಆ ರೀತಿ ಆ ಪೇರ್ ತುಂಬ ಚೆನ್ನಾಗಿ ಆಡುತ್ತದೆ. ಸೊ ಅಶ್ವಿನಿ ಅವರು ಎಲ್ಲರನ್ನೂ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ತುಂಬ ಕಮ್ಯಾಂಡ್ ಮಾಡ್ತಿದ್ದಾರೆ ಅಶ್ವಿನಿ ಮತ್ತು ಕಾಕ್ರೋಚ್ ಅಂತ ಅನ್ನಿಸ್ತಿದೆ. ನಿಮ್ಗೇನು ಅನಿಸ್ತು? ಕಾಕ್ರೋಜು ಒಂಥರ ರೈಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ರಾಜಮಾತೆನೇ ಅಲ್ಲ, ಸುಮ್ಮನೆ ಇವ್ರುಗಳು ಹೋಗ್ಬಿಟ್ಟು ರಾಜಮಾತೆ ಮಾಡಿಸಿರೋದಲ್ಲಿ. ಅಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಅರಸಿಯರು ಅಂತ ಹೇಳಿದ್ದಲ್ಲಿ ಎಲ್ಲ ಒಂದೇ ಲೈನಲ್ಲಿ ಇದ್ದಿದ್ದು. ಇವ್ರು ಮಾತ್ರ ರಾಜಮಾತೆ ಅಂತ ಹತ್ಸ್ಬಿಟ್ಟು ಯಾವುದೋ ಬಾಹುಬಲಿ ಮಾಡಿದ್ದಾರೆ ಇಲ್ಲಿ, ರಾಜಮಾತೆ ಕಟ್ಟಪ್ಪ ಎಲ್ಲ ಮಾಡಿಸ್ಬಿಟ್ಟು. ಅದೇ ತಪ್ಪು. ನೀವು ಯಾವಾಗ ಒಬ್ರು ಕೈಯಲ್ಲಿ ಮಾತ್ರ ಎಕ್ಸ್ಟ್ರಾ ಪವರ್ ಕೊಟ್ಬಿಡ್ತೀರೋ ಅವರೆಲ್ಲ ಹಾಳು ಮಾಡ್ತಾರೆ, ಅವ್ರು ತೊಗೊಂಡ್ಬಿಡ್ತಾರೆ ಅಂತ. ಇವ್ರು ರಾಜಮಾತೆ ಅಂತ ಏನೋ ಕೊಟ್ಬಿಟ್ರಪ್ಪ, ಎಲ್ಲ ಹೆಸರು ರಾಜಮಾತೆ ಹೇಳ್ಕೊಂಡು ಹೋಗ್ಬಿಟ್ರು, ಬೇರೆಯವ್ರಿಗೆಲ್ಲ ಏನೂ ಆಗಿಲ್ವಲ್ಲ. ದಟ್ಸ್ ದ ಹೋಲ್ ಪಾಯಿಂಟ್. ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಇವ್ರು ಎಬ್ಬಿಸ್ತಾ ಇರೋದಕ್ಕೂ ಅವ್ರು ಮಾಡೋ ಸ್ವಲ್ಪ ಓವರ್ ಆ್ಯಕ್ಟಿಂಗು ಸರಿ ಹೋಗ್ತಾ ಇದೆ ಅಂತ. ಅವ್ರಿಗೆ ವರ್ಕೌಟ್ ಆಗ್ತಾ ಇದೆ ಚೆನ್ನಾಗಿ. ಆ್ಯಂಡ್ ಅವ್ರು ಯಾವ ಓಡೋ ಕುದುರೆ ಬೇಕಿರೋ ಅವ್ರು ತೊಗೊಂಡು ಅದ್ರ ಮೇಲೆ ಹೋಗ್ತಾರೆ. ಗಿಲ್ಲಿ ಓಡೋ ಕುದುರೆ